ಇಲ್ಲೇ ವಿದ್ಯಾರ್ಥಿಗೆ ಇಲ್ಲಿ ಕೆಲವೊಂದು ಗಣಿತಗಳನ್ನು ತಲೆ ಉಪಯೋಗ ಮಾಡ್ಕೊಂಡು ಮಾಡಬೇಕಾಗ್ತದೆ. ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಆಮೇಲೆ ಕೆಲವೊಂದು ಗಣಿತಗಳನ್ನು ಬಾಯಲ್ಲಿ ಹಾಕೋದಿರ್ತದೆ. ಆಮೇಲೆ ರೀತಿ ಪ್ರಕಾರನೂ ಕಲಿಸ್ತನು, ಬಾಯಲ್ಲಿನೂ ತಿಳಿಸ್ತನು. ನೋಡ್ರಿ, ಈಗ ಲಕ್ಷ್ಯ ಕೊಟ್ಟ ನೀವು ಈಗ ಪ್ರಯತ್ನ ಮಾಡಿರಿ. ಪ್ರಯತ್ನ ಮಾಡಿದನ್ನು ಮಾಡೋದಾದ್ರಿಂದ ನನ್ನ ಕಡೆ ನೋಡ್ರಿ, ಅದನ್ನು ಬಾಯದಿಂದ ಹೆಂಗೆ ಹಾಕೋದು ಅದನ್ನು ನೀವು ಭಾಳ ಅವಶ್ಯವಾಗಿ ನೋಡೋದ ಕಲಿಬೇಕಾಗ್ತದೆ. ಈಗ ನೀವೆಲ್ಲ ಮಾಡೋದಾಗ್ಯದಲ್ಲ, ನಿಮ್ಮ ಟೈಮ್ ಕೊಟ್ಟದ ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತೇನೆ. ಈಗ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. 4.26 ತಳಗ 0.2 ಇಲ್ಲಿ ಎರಡು ರೀತಿ ಒಳಗೆ ತಿಳಿಸ್ತದೆ. ಇದನ್ನು ಸ್ಥಾನದಲ್ಲಿ ಈಕ್ವಲ್ ಮಾಡ್ಕೊಂಡ್ಬಿಡ್ರಿ. ಅಂದ್ರೆ ಇಲ್ಲಿ ಬಿಂದೋದ್ ಮುಂದೆ 2 ಸ್ಥಾನ ಅಂದ್ರೆ ಇದನ್ನು 2 ಸ್ಥಾನ ಅಂದ್ರೆ ಮತ್ತೊಂದು ರೀತಿಯಿಂದ ಗಣಿತಗಳು. ಅಂದ್ರೆ ಒಂದು ಊರಿಗೆ 108 ದಾರಿ ಇರ್ತಾವೆ. ಹಂಗೆ ಒಂದೊಂದು ಗಣಿತಗಳು ಒಂದೊಂದು ರೀತಿ ಒಳಗೆ ಮಾಡ್ಬೇಕಾಗ್ತದೆ. ಈಗ ನೋಡಿ, ಸ್ಥಾನದಲ್ಲಿ ಈಕ್ವಲ್ ಮಾಡ್ಕೊಂಡಾಗ ಈಗ ನೀವು ಇದನ್ನು 2ರಲ್ಲೇ ಬಾಚಿದ್ರೆ ಇದು 2 ಆಗ್ತದೆ, ಇದು 1 ಆಗ್ತದೆ, ಇದು 3 ಆಗ್ತದೆ. ನೋಡ್ರಿ ಎಷ್ಟು ಹೇಳೋದು. ಇದನ್ನು 2ರಲ್ಲೇ ಬಾಚಿದ್ರೆ ಮೊದಲು 2 ಇತ್ತು, ಇದನ್ನು 2ರಲ್ಲೇ ಬಾಚಿದ್ರೆ ಎಷ್ಟು ಬರ್ತದೆ? ಇದು 2 ಆಗ್ತದೆ, ಇದು 1 ಆಗ್ತದೆ, ಇದು 3 ಆಗ್ತದೆ. ಹಂಗಾರೆ 213 ಇಲ್ಲಿ ಇಟ್ಟು ಬಿಡ್ರಿ. ಆಮೇಲೆ ಈಗ ಇದನ್ನು 2ರಲ್ಲೇ ಬಾಚಿದ್ರೆ ಏನು ಬರ್ತದೆ? 10 ಬರ್ತದೆ. ಆಮೇಲೆ 1 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ರಿ. ಇನ್ನು ನೋಡ್ರಿ ಸರಳ ಅದ ನೋಡು, ಏನು ತಲೆನೂ ಇರ್ಲಾರ್ದ ಲೆಕ್ಕಗಳು ಇವು. ನೋಡಿ, ಒಟ್ಟೆ ಏನು ಇಲ್ಲೇ ಇಲ್ಲ. ಇದನ್ನ ಸ್ಥಾನದಲ್ಲಿ ಈಕ್ವಲ್ ಮಾಡ್ಕೋಬೇಕು. 2 10 20 ಅರ್ಥಾತ್ 2 10 20, 2 2 2 1 2 3 ನೋಡಿ ಸರಳ ಅದ. ಇದು ನೋಡ್ರಿ 0.1 ಅದ ನೋಡ್ರಿ, ಎಲ್ಲರೂ ಕಾಳಜಿಪೂರ್ವಕ ನೋಡ್ರಿ. ಆಮೇಲೆ 0.8 ಅದ. ಈಗ ನಿಮ್ಗೆ ಗುರ್ತಾತಿ, ಇದು 1 ಅದ, ಇದು 8 ಅದ. ಈಗ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಇದಕ್ಕೆ ನೀವು 8ಕ್ಕೆ ಯಾವ ಅಂಕೆಲೆ ಭಾಗ ಹೋಗ್ತದ ಅದನ್ನು ನೀವು ತಿಳ್ಕೊಬೇಕು. ಇಷ್ಟು ದೊಡ್ಡದಾಗ್ತದೆ ಗಣಿತ. ಇದನ್ನು ಸರಳ ರೀತಿಯೊಳಗೆ ತಿಳಿಸ್ತಂದ. ಇನ್ನೊಂದ್ಸಲ ನೋಡ್ರಿ, ಇದನ್ನು ಇನ್ನೊಂದ್ಸಲ ನೋಡ್ರಿ, ನಿಮ್ಗೆ ಗುರ್ತಾಗ್ಬಿಡ್ತದೆ. ಇದು ನೋಡಿ, 0.1 ಡಿವೈಡೆಡ್ ಬೈ 0.08. ಹೌದಾ? ಇದಂತೂ ನಿಮ್ಗೆ ಗುರ್ತಾಗ್ಲ. ಈಗ 2 ಸ್ಥಾನ ಮಾಡ್ಕೊಂಡು ಬಿಡ್ರಿ. ನೋಡ್ರಿ ಎಷ್ಟು ಸರಳದ. 2 ಸ್ಥಾನ ಮಾಡ್ಕೊಂಡ್ರಿ. ಏನು ಪ್ರಶ್ನೆ ಬರೆದ ಸ್ಥಾನ ಮಾಡ್ಕೊಳ್ಳೋನು ಬಿಡ್ರಿ. ಈಗ 2 4 2 5 ನೋಡ್ರಿ, 5 4 ಬಂತು. ಈಗ ದಶಮಾಂಶ ಮಾಡಬೇಕಾಗಿದೆ. ಈಗ ನಾವು ಈಗ ಇದನ್ನು 2 ರೀತಿ ಒಳಗೆ ಮಾಡ್ತೀರಿ. 5 ಬಾಗಿಲೆ 4, 4 1 4, 1 ಉಳಿತು, ಪಾಯಿಂಟ್ ತೊಗೊಂಡ್ರಿ. 4 2 8, ಆಮೇಲೆ ಇದನ್ನು 2 ಉಳಿತು, ಪೂಜೆ. 4 5 20 ನೋಡಿ ಎಷ್ಟು ಸರಳ ಅದ ನೋಡ್ರಿ. ಎಷ್ಟಾಗ್ತಿದ್ರ ಉತ್ತರ? 1.25. ಸ್ಥಾನ ಬೆಲೆ ಎಲ್ಲದ? ಸಿ. ಉತ್ತರ ಸಂಖ್ಯೆ ಸಿ. ನೋಡಿ, ಇಂಥ ಲೆಕ್ಕಗಳು ಬರ್ರಿ. ಇನ್ನು ಬಾಯಲೇನೆ ಹೆಂಗ ಮಾಡ್ತೀರಿ ಸರ್ ಅಂತ ನೀವು ಕೇಳ್ಬೋದಲ್ಲ. ನೋಡಿ, ಇದನ್ನ ಇನ್ನೊಂದು ರೀತಿ ಒಳಗೆ ಮಾಡ್ಬೋದು ನೀವು. ಹೆಂಗಂತಂದ್ರ ಇದನ್ನ 1 ಇಡ್ರಿ. ಆಮೇಲೆ ಇದಕ್ಕೆ 2 ಸ್ಥಾನ ಮಾಡಿದ್ರಿ. ಈ 10ಕ್ಕೆ 8ರಲ್ಲೇ ಭಾಗಿಸೋದು ಕೂತರೂ ಬರ್ತದೆ. ಈಗ 10 ಆತ. ಇದು ಸ್ಥಾನ ಬೆಲೆ ಹಾಕಿದಾಗ ಇದು 10 ಆತು, ಇದು 8 ಆತು. ಸ್ಥಾನ ಬೆಲೆ ತೆಗೆದು ಬಿಡ್ರಿ. 10 ಆತು, ತಳಗೆ 8 ಆತು. 10ಕ್ಕೆ 8ರಲ್ಲೇ ಭಾಗಿಸಿದ್ರೆ 1.25 ಬರ್ತದೆ. ಸರಳ ರೀತಿಗಳು, 2 ರೀತಿಗಳು. ಇದು ಭಾಳ ಹುಷಾರ್ ಲೆಕ್ಕಿದು. ಇದು ಭಾರಿ ಎಚ್ಚರಿಕೆಯಿಂದ ಮಾಡತಕ್ಕಂತಹ ಗಣಿತ. ಇದನ್ನು ಭಾಗಲಬ್ಧ ಕಂಡು ಹಿಡಿಬೇಕಾಗ್ಯದ. ಇದು ಶೇಷ ಕಂಡು ಹಿಡಿಬೇಕಾಗ್ಯದ. ಬರೀ ಶೇಷ ಅಷ್ಟೇ ಕಂಡು ಹಿಡಿಬೇಕು. ಈ ಸಂಖ್ಯೆ ನಾವು ಎಷ್ಟರಲ್ಲೇ ಭಾಗಿಸ್ಬೇಕು ಅದನ್ನು ತಿಳ್ಕೊಬೇಕು. ಯಾಕಂದ್ರೆ ಇಲ್ಲಿ 77 ಭಾಗಾಕಾರ ಕೊಟ್ಟಾನ, ಆದ್ರೆ ಅದನ್ನು ಹೆಂಗೆ ಭಾಗಿಸ್ಬೇಕು ಅನ್ನೋದು ತಿಳ್ಕೊಬೇಕು. ನೋಡ್ರಿ, 7 7 7 7.7 ಸರ್ವಾಸ್ ಬಾಗಿಲೆ 77. ನೋಡ್ರಿ,
ತಿಳಿತಲ್ಲ. ಈಗ ಇದರ ಸ್ಥಾನ ಬೆಲೆ ಹಾಕೋರಿ ಎಷ್ಟು? 100. ಬರೋಬ್ಬರಿ 7 7 7 3 4 5 1 2 3 4 5 6 3 4 5 6 ತಾಳಿಗೆ ಏನಾಗ್ತದೆ? 7700 ಆಗ್ತದೆ. ನೋಡಿ ಈಗ ನಿಮಗೆ ಏನು ಸಿಗ್ತದ? ಇದು ಭಾಜ್ಯ ಆಯ್ತು, ಇದು ಭಾಜಕ ಆಯ್ತು. ಬಾಸರಿ 1 2 3 4 5 6 1 2 3 4 5 6 ಭಾಗಿಲೆ 7700 ಭಾಗಿಸ್ಬೇಕು ಇದನ್ನು. ನೋಡ್ರಿ 7700 ಒಂದಲೇ 7700. ನೋಡಿ 77 ಉಳಿತಿಲ್ಲ ಶೇಷ. ಈ 7 ತಗೋರಿ, ಇದಕ್ಕಿಂತಲೇ ಇದು ಸಾಣದಾತಿಲ್ಲ ನೋಡ್ರಿ, ಕೊಡ್ರಿ ಒಂದು 0. ಆಮೇಲೆ ಈ 7 ತಗೋರಿ, 7700 ಒಂದಲೇ 7700. ಎಷ್ಟು ಉಳಿತು ನೋಡ್ರಿ ಶೇಷ. ಆದ್ದರಿಂದ ಶೇಷ ಬರೋಬ್ಬರಿ 77. ಉತ್ತರ ಸಂಖ್ಯೆ ಡಿ. ನೋಡ್ರಿ ಇದನ್ನು ಶೇಷ ಕಂಡು ಹಿಡಿಬೇಕಾದ್ರೆ ನೀವು ಏನು ಮಾಡ್ಬೇಕು ಅನ್ನೋದು ನೋಡ್ಕೊರಿ ನೀವು. ಇದು ಸೈನಿಕ್ ಸ್ಕೂಲ್ನಾಗ ಬಿದ್ದು ಗಣಿತ. ಭಾಗಲಬ್ಧ ಶೇಷ, ಭಾಗಲಬ್ಧ 101 ಶೇಷ 77. ಅವಾಗ 2 ಕೇಳ್ತಿದ್ರು. ಈಗ ನಾವು ಒಂದೇ ಯಾಕಂದ್ರೆ ಆಪ್ಷನ್ಸ್ ಅವ. ಈಗ ಆಪ್ಷನ್ಸ್ದಾಗ ನಾವು 1 ಕೇಳ್ಬೇಕು, ಬೇಕಾದ್ರೆ ಶೇಷರ ಕೇಳ್ಬೇಕು ಒಂದು, ಬೇಕಾದ್ರೆ ಭಾಗಲಬ್ಧರಿಗೆ ಕೇಳ್ಬೇಕು ಒಂದು. ಅವಾಗೇನು ಭಾಗಲಬ್ಧ ಶೇಷವನ್ನು ಕಂಡು ಹಿಡಿಯರಿ ಅಂತ ಬರ್ತೈತೆ ಸೈನಿಕ್ ಸ್ಕೂಲ್ನಾಗ. ಈಗ ಇಂಥ ಗಣಿತ ಬಿದ್ದು ಅಂದ್ರೆ ನೀವು ಇದನ್ನು ಎಷ್ಟರಲ್ಲೇ ಭಾಗಿಸ್ಬೇಕು ಅನ್ನೋದು ಇಲ್ಲಿ ತಿಳಿತದೆ. 7 7 7 7.7 ತಾಳಿಗೆ 77. ಇದರ ಸ್ಥಾನ ಬೆಲೆ 100 ಕೊಡ್ರಿ. ಅದು ಇದು ಭಾಜ್ಯ ಆಯ್ತು, ಇದು ಭಾಜಕ ಆಯ್ತು. ನೋಡ್ರಿ 7700 ಭಾಗಿಸ್ಯಾರ, ಭಾಗಲಬ್ಧ 101 ಬಂತು, ಶೇಷ 77 ಬಂತು, ಶೇಷ 70. ಈಗ ಇವಕ್ಕೆ 2 ನಮೂನಿ ಈ ದಶಮಾಂಶ ಭಿನ್ನ ರಾಶಿಗಳನ್ನು, ಈ ಸ್ಥಾನಗಳನ್ನು 2 ನಮೂನಿ ಹೆಸರು. ಒಂದೇನು? ಇದು ದಶಾಂಶ, ಶತಾಂಶ, ಸಹಸ್ರಾಂಶ. ಶುದ್ಧವಾಗಿ ಅವಾಗ ನಾವು ಈಗ 30 ವರ್ಷದಿಂದ ಇವೇ ಪದಗಳನ್ನು ಬಳಕೆ ಮಾಡ್ತಿದ್ದೀವಿ. ಈಗ ನೋಡಿ 10 100ನೇದು, 100ನೇ ಸ್ಥಾನ, 10ನೇ ಸ್ಥಾನ, 100ನೇ ಸ್ಥಾನ, 1000ನೇ ಸ್ಥಾನ, 10,000ನೇ ಸ್ಥಾನ ಅಂತ ಬಂತೀಗ. ಏನೇನು ಲೇಖಕರು ಹೆಂಗೆ ಬರೀತಾರೆ ಏನು ಮಾಡೋಣ. ಅವಾಗ ಸಹಸ್ರಾಂಶ ಅಂದ್ರೆ ಏನು? ದಶಾಂಶ, ಶತಾಂಶ, ಸಹಸ್ರಾಂಶ ಅಂದ್ರೆ 1000. ಯಾವ ಅಂಕಿಗೆ 1000 ಬರ್ತದ ಅನ್ನೋದು ನೀವು ತಿಳ್ಕೊಬೇಕು ಮೊದಲ. 3.4 9 8 7 ಇವುಗಳ ಸ್ಥಾನಗಳನ್ನು ಏನು ಮಾಡಬೇಕು? ನಾವು ಸರಿಯಾಗಿ ಬರ್ಕೋತೇವೆ. ಇದಕ್ಕೆ ಎಷ್ಟು ಹಚ್ತೀರಿ ನೀವು? ಇದಕ್ಕೆ 4 10ಅಂಶ ಅಂತ ಹಚ್ತೀರಿ. ಇದಕ್ಕೆ ಎಷ್ಟು ಹಚ್ತೀರಿ? 9 ನೂರಾಂಶ ಅಂತ ಹಚ್ತೀರಿ. 8ಕ್ಕೆ ಎಷ್ಟು ಹಚ್ತೀರಿ? 1000 ಅಂತ ಹಚ್ತೀರಿ. ನೋಡಿ 7ಕ್ಕೆ ಏನು ಹಚ್ತೀರಿ? 10,000 ಅಂತ ಹಚ್ತೀರಿ. ನೋಡಿ ಅವ್ರು ಏನು ಕೇಳ್ಯಾರ? ಸಹಸ್ರಾಂಶ ಸ್ಥಾನದಲ್ಲಿ ದಶಾಂಶ, ಶತಾಂಶ, ಸಹಸ್ರಾಂಶ. ದಶಾಂಶ, ಶತಾಂಶ, ಸಹಸ್ರಾಂಶ. ಸಹಸ್ರಾಂಶ ಸ್ಥಾನದಲ್ಲಿ ಇರುವ ಅಂಕೆ ಯಾವುದು? 8. ಉತ್ತರ ಸಂಖ್ಯೆ ಸಿ. ಪ್ರತಿಯೊಂದು ಬಿಡಿಬಿಡಿಸಿ ಗಣಿತಗಳನ್ನು ಹೇಳುವಾಗ ಈ ಸ್ಥಾನಗಳ ಬೆಲೆ ಏನಿತ್ತು? 10ನೇ ಸ್ಥಾನ, 100ನೇ ಸ್ಥಾನ, 1000ನೇ ಸ್ಥಾನ, 10,000ನೇ ಸ್ಥಾನ, ಈ ಪದಗಳನ್ನು ಉಪಯೋಗ ಮಾಡ್ತಾರೆ. ಮೊದಲ ಪದ ಹೆಂಗಿತ್ತು? ನಾವು ಕಲಿಯಾಗಾದರೂ ದಶಾಂಶ, ಶತಾಂಶ, ಸಹಸ್ರಾಂಶ, ದಶ ಸಹಸ್ರಾಂಶ. ಇದನ್ನು ಓದೋ ಪದ್ಧತಿ ಹೆಂಗಿತ್ತು ಅಂತಂದ್ರೆ, ಇಲ್ಲಿ ಲಾಸ್ಟದ ಹೆಸರು ಏನದ ಅದನ್ನು ವಿಚಾರ ಮಾಡ್ರಿ. ದಶಾಂಶದ, ಶತಾಂಶದ, ಸಹಸ್ರಾಂಶದ, ದಶ ಸಹಸ್ರಾಂಶದ. ಅವಾಗ ನಮ್ಗೆ ಹೆಂಗೆ ಅನಿಸ್ತದ? 3.49887 ದಶ ಸಹಸ್ರಾಂಶ ಅಂತ ಅನಿಸ್ತಿದ್ರು. ಇದನ್ನ ಹೆಂಗೆ ಅನ್ಬೇಕಂದ್ರೆ ಕೊನೆಯ ಸ್ಥಾನ ಹೆಸರನ್ನ ಅನ್ಬೇಕು, ದಶ ಸಹಸ್ರಾಂಶ ಅನ್ಬೇಕು. ಆದರೆ 4987 ದಶ ಸಹಸ್ರಾಂಶ ಅಂತ ಅನ್ನಬಾರ್ದು. ಇವಕ್ಕೆ ಬಿಡಿ ಬಿಡಿಯಾಗಿ ಅನ್ಬೇಕು. 3.4 ದಶಾಂಶ, 3.49 ಶತಾಂಶ, 3.498 ಸಹಸ್ರಾಂಶ, 3.4987 ದಶ ಸಹಸ್ರಾಂಶ. ಹಿಂಗೆ ಅನ್ಬೇಕು. ತಿಳಿತಲ್ಲ ನಿಮಗೆ? ಈಗ
ಇದು ಲಾಸ್ಟಕ್ಕೆ ಯಾವುದದ ಇದನ್ನೇ ಸ್ಥಾನನ್ನು ನಾವು ಉತ್ತರದಾಗ ಬರಿಬೇಕಾಗ್ತದೆ. ಇದು 3.498 ದಶಸಹಸ್ರಾಂಶ ಅಂತ ಬರಿಬೋದು. ಐತಲ್ಲ, ಚೆನ್ನಾಗಿ ನೋಡ್ಕೊರಿ, ಬರ್ಕೊರಿ. ಎಲ್ಲರೂ ಒಂದೊಂದು ರೀತಿ ಒಳಗೆ ಹೇಳ್ತಿರ್ತಾರೆ. ಉತ್ತರ ಒಂದು ಕರೆಕ್ಟ್ ತೆಗೆದು ಬಿಡ್ರಿ ಸಾಕು. ಯಾರು ಹೆಂಗಾರು ಹೇಳವಲ್ರಕ್ಕ, ಉತ್ತರಗಳನ್ನು ಹೆಂಗೆ ತೆಗಿಬೇಕು ಅನ್ನೋದು ಇಲ್ಲಿ ನೋಡ್ರಿ. ಇಂಥ ಲೆಕ್ಕಗಳೆಲ್ಲ ICIC ಇವು. CBSEಕ್ಕಿಂತಲೂ NCERT ನವೋದಯದ ಅಭ್ಯಾಸ ಇದು ಭಾಳ ಟಫ್. ಇದು ನವೋದಯ CBSE ಕಲ್ತವ್ರು ಗ್ಯಾರಂಟಿ IAS ಅಧಿಕಾರಿಗಳಾಗಬೇಕು, ದೊಡ್ಡ ದೊಡ್ಡ ಬ್ಯಾಂಕಿನ ಆಫೀಸರ್ ಆಗಬೇಕು, ಬೇಕಾದ್ರೆ ಇಂಜಿನಿಯರ್ ಆಗಬೇಕು. ಡಾಕ್ಟ್ರ್ ಅಂತೂ ಆಗೇ ಆಗ್ತಾರೆ ಸೈನ್ಸ್ ಲೈನ್ ನೋಡ್ಕೊಂಡ್ರೆ. ಚೆನ್ನಾಗಿ ಬರ್ಕೋರಿ ಫೇರ್.